صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಇದನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಇಮಾಮ್ ತಬರಾನಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇನ್ ಅರತ್ತ ಅಯ್ಯಲೀನ ಕಲ್ಬುಕ, ನಿನ್ನ ಹೃದಯ ಅದು ಲೋಲವಾಗಲು, ಅಂದರೆ ನಿನ್ನ ಹೃದಯದಲ್ಲಿ ನೆಮ್ಮದಿ ಸಿಗಲು ನೀನು ಬಯಸುವುದಾದರೆ, ಅತ್ಇಮಿಲ್ ಮಿಸ್ಕೀನ, ನೀನು ಮಿಸ್ಕೀನಾದಂತಹ ಬಡವರಿಗೆ ಉಣಬಡಿಸು ಎಂದು, ಅವರಿಗೆ ತಿನ್ನಲು ಆಹಾರವನ್ನು ನೀನು ನೀಡು. ಅದೇ ರೀತಿ ವಂಸಹ್ ರಹ್ಸಲ್ ಯತೀಮ, ನೀನು ಅನಾಥರಾದಂತಹ ಮಕ್ಕಳ ತಲೆಯನ್ನು ಸವರು, ಅದರಿಂದಲೂ ಕೂಡ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು. ಆದ್ದರಿಂದ ಈ ಮನಸ್ಸಿಗೆ ನೆಮ್ಮದಿ ಸಿಗುವುದೆಂದರೆ ನಾವೆಲ್ಲರೂ ಕೂಡ ಆಗ್ರಹಿಸುವಂತಹ, ಬಯಸುವಂತಹ ಸಂಗತಿ. ಪ್ರತಿದಿನ ಏನಾದರೊಂದು ಸಮಸ್ಯೆಗಳು ನಮ್ಮನ್ನು ಕಾಡುತ್ತಾ ಇರುತ್ತದೆ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಎರಡು ಸಂಗತಿ, ಒಂದು ಮಿಸ್ಕೀನಾದಂತಹ ಬಡತನದಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳಿಗೆ ಉಣಬಡಿಸುವುದು, ಎರಡನೆಯದ್ದು ಅನಾಥರಾದಂತಹ ಯತೀಮಾದಂತಹ ಮಕ್ಕಳ ತಲೆಯನ್ನು ಸವರುವುದು. ಇದೆರಡೂ ಕೂಡ ನಮ್ಮ ಹೃದಯದಲ್ಲಿ ಮನಃಶಾಂತಿಯನ್ನು, ನೆಮ್ಮದಿಯನ್ನು ತಂದುಕೊಡುತ್ತದೆ. ಆದ್ದರಿಂದ ಎರಡು ಸಂಗತಿಗಳನ್ನು ಮಾಡಿ ಇದರಿಂದ ನೆಮ್ಮದಿಯನ್ನು ಕಂಡುಕೊಳ್ಳೋಣ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.